ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಮೋದಿ 3.0 ಲೆಕ್ಕಕ್ಕೆ ಇದೀಗ ಕ್ಷಣಗಣನೆ. ಹೌದು, ಈ ಬಾರಿಯ ಬಜೆಟ್ ಬಹಳ ನಿರೀಕ್ಷೆ ಹುಟ್ಟಿಸಿದೆ. ಜಗತ್ತಿನಾದ್ಯಂತ ನಡೀತಾ ಇರುವಂತಹ ಕೆಲ ಸ್ಥಿತ್ಯಂತರಗಳು, ಅದರ ಜೊತೆಗೆ ಟ್ರಂಪ್ ಅವರ ತೆರಿಗೆ ನೀತಿ, ಹಾಗೆ ಭಾರತ ಮೊನ್ನೆ EU ಜೊತೆ ಮಾಡ್ಕೊಂಡಿರುವಂತಹ ಟ್ರೇಡ್ ಡೀಲ್, ಇದೆಲ್ಲವೂ ಕೂಡ ಈ ಬಾರಿಯ ಬಜೆಟ್ ನಲ್ಲಿ ರಿಫ್ಲೆಕ್ಟ್ ಆಗಬಹುದಾದಂತ ಚಾನ್ಸಸ್ ಇದೆ. ಬಹಳ ವಿಶೇಷವಾದಂತ ಬಜೆಟ್ ಈ ಬಾರಿ ನಾವು ಗಮನಿಸ್ತಾ ಇರುವಂತದ್ದು. ಈ ಬಾರಿ ಬಜೆಟ್ ನೀವು ಹೇಳ್ದಂಗೆ ಅಷ್ಟು ಸುಲಭ ಅಲ್ಲ. ಹೌದು, ಯಾಕಂದ್ರೆ ಎಲ್ಲವನ್ನು ಕೂಡ ಅಳೆದು ತೂಗಿ ಮಂಡಿಸಬೇಕು. ನೀವು ಅಮೆರಿಕದಿಂದ ಹಿಡಿದು ಐರೋಪ್ಯ ರಾಷ್ಟ್ರಗಳ ತನಕ ಹೇಳಿದ್ರಿ. ಭಾರತದ ಸ್ಥಿತಿಗತಿಗಳಿದಾವಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಭಾರತ ತನ್ನ ಕಾಲ ಮೇಲೆ ತಾನು ನಿಲ್ತ್ಕೊಳ್ಳುವಂತ ಸಂದರ್ಭ. ಇನ್ಯಾರು ನಂಬಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡ್ತು. ಯಾಕಂದ್ರೆ ನ್ಯಾಟೋ ರಾಷ್ಟ್ರದವರೇ ಸಪರೇಟ್ ಆಗಿ ಅವರು ಯುದ್ಧಾಭ್ಯಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಮೆರಿಕ ಬಿಟ್ಟು, ಈಗ ಅಮೆರಿಕವನ್ನು ಬಿಡುವಂತ ಸಂದರ್ಭ ಇದು. ನಮ್ಮ ಮೇಲೆ ನಾವು ಅವಲಂಬಿತರಾಗುವಂಥ ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಈ ಮೋದಿ ಈ ಲೆಕ್ಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾವಾಗಲೇ ಹೇಳ್ತಾ ಇದ್ವಿ, ಈ ಬಾರಿಯ ಬಜೆಟ್ ಇದು ಬಹಳ ನಿರೀಕ್ಷೆ ಇಟ್ಕೊಂಡಿರುವಂತಹ ಬಜೆಟ್ ಅಂತ. ಆಮೇಲೆ ಭಾರತವನ್ನ ಮತ್ತಷ್ಟು ಸದೃಢ ಮಾಡುವಂತಹ ನಿಟ್ಟಿನಲ್ಲಿ, ಸ್ವಾವಲಂಬನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ನ ದಿಕ್ಕು ದೆಸೆಗಳು ಏನಿದೆ ಅನ್ನೋದನ್ನ ನೋಡ್ಬೇಕಿದೆ. 9ನೇ ಬಾರಿ ಬಜೆಟ್ ಅನ್ನ ಸತತವಾಗಿ ಮಂಡಿಸ್ತಾ ಇರುವಂತಹ ಸಾಧನೆ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರದ್ದು. 8 ಬಾರಿ ಈಗ ಆಲ್ರೆಡಿ ಸತತ ಬಜೆಟ್ ಅನ್ನ ಮಂಡಿಸಿರುವಂತಹ ದಾಖಲೆಯನ್ನ ಹೊಂದಿದ್ದಾರೆ. ಸೊ ಇದು ನಿರ್ಮಲಾ ಸೀತಾರಾಮನ್ ಅವರ ವೈಯಕ್ತಿಕವಾಗಿ ಅವರ ಇದೊಂದು ಸಾಧನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನು ಅಂತಂದ್ರೆ ಈ ಬಾರಿಯ ಬಜೆಟ್ ಇದೆಯಲ್ಲ, ಇದು ಸಾಮಾನ್ಯ ಬಜೆಟ್ ಅಲ್ಲ. ತಜ್ಞರು ಕೂಡ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಈ ಬಾರಿ ಬಹಳ ಯೋಚನೆ ಮಾಡಬೇಕು. ಮುಂದಿನ ಭವಿಷ್ಯದ ಭಾರತ ಇದೆಯಲ್ಲ, ಅಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಕೆ ನಾವು ಏನೇನು ಮಾಡಬೇಕು, ನಾವು ಆರಂಭದಲ್ಲಿ ಹೇಳಿದ್ವಿ, ಅದರ ಬಗ್ಗೆ ಮಾಡಲೇಬೇಕು. ಇನ್ನು ಬಜೆಟ್ ಅಂದ ತಕ್ಷಣ ಅತ್ಯಂತ ಸಹಜವಾಗಿಯೇ ನಮಗೇನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದ್ದೇ ಇದೆ. ಕರ್ನಾಟಕಕ್ಕೂ ಕೂಡ ತನ್ನದೇ ಆದಂಥ ನಿರೀಕ್ಷೆಗಳಿದೆ. ಹಾಗಾದ್ರೆ ಕರ್ನಾಟಕಕ್ಕೆ ಏನು ಸಿಗಬಹುದು, ಕರ್ನಾಟಕದ ಎಕ್ಸ್ಪೆಕ್ಟೇಷನ್ಸ್ ಏನು, ಬನ್ನಿ ನೋಡೋಣ. ನಿರ್ಮಲಾ ಲೆಕ್ಕ, ಮೋದಿ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಸಿಗುತ್ತಾ? ರೈತರು, ಮಹಿಳೆಯರ ನಿರೀಕ್ಷೆಗಳೇನು? ಅಭಿವೃದ್ಧಿಗೆ ಬೂಸ್ಟ್. ಭಾರತದ ವೇಗದ ಅಭಿವೃದ್ಧಿ ಇಡೀ ವಿಶ್ವವೇ ಅಚ್ಚರಿ. ಆರ್ಥಿಕತೆಯಲ್ಲಿ 4ನೇ ದೊಡ್ಡ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗೋದಕ್ಕೆ ಭಾರತ ಕಾತರದಿಂದ ಕಾಯ್ತಿದೆ. 2026ರ ಪ್ರತಿಯೊಂದು ಹೆಜ್ಜೆನೂ ತುಂಬಾನೇ ಮಹತ್ವದ್ದಾಗಿರುತ್ತೆ. ಹೀಗಾಗಿ ಈ ಬಾರಿ ಮೋದಿ ಸರ್ಕಾರದ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಕರ್ನಾಟಕದ ನಿರೀಕ್ಷೆಗಳೇನು? ಸರ್ಕಾರದ ಡಿಮ್ಯಾಂಡ್ ಏನು? ಜನರ ಬಯಕೆಗಳೇನು? ರಾಜ್ಯದ ಋಣ ತೀರಿಸ್ತಾರ ವಿತ್ತ ಸಚಿವೆ ನಿರ್ಮಲಾ ಅನ್ನೋದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಈ ಬಾರಿ ಮೋದಿ ಬಜೆಟ್ನಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರು ಅಭಿವೃದ್ಧಿಗೆ ಏನೇನ್ ಡಿಮ್ಯಾಂಡ್ ಇದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಸಮಗ್ರ ಅಭಿವೃದ್ಧಿಗಾಗಿ 1.5 ಲಕ್ಷ ಕೋಟಿಯ ಅಗತ್ಯವಿದೆ. ಅನುದಾನದ ನಿರೀಕ್ಷೆಯಲ್ಲಿ ಬೆಂಗಳೂರಿದೆ. ಇನ್ನು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸುಮಾರು 1000 ಕೋಟಿ ಹೆಚ್ಚುವರಿ ಅನುದಾನ ಬೇಕಿದೆ. ಬೆಂಗಳೂರಿನಲ್ಲಿ 3ನೇ ಹಂತದ ಮೆಟ್ರೋಗೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ. ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಕಡಿತಕ್ಕೆ ಸುರಂಗ ಮಾರ್ಗಗಳ ಅವಶ್ಯಕತೆ ಇದೆ. ಸುರಂಗ ಮಾರ್ಗಕ್ಕೆ 36,000 ಕೋಟಿ ಅನುದಾನಕ್ಕೆ ಬೇಡಿಕೆ ಇದೆ. ಇನ್ನು ಬೆಂಗಳೂರು ಪುಣೆ ಎಕನಾಮಿಕ್ ಕಾರಿಡಾರ್ಗೆ ಹೆಚ್ಚಿನ ಅನುದಾನ ಬೇಕಿದೆ. ಬೆಂಗಳೂರು ಮೈಸೂರು ಮಧ್ಯೆ ಹೈಸ್ಪೀಡ್ ರೈಲು ಮಾರ್ಗಕ್ಕೆ ಒತ್ತಾಯವಿದೆ. ಇನ್ನು ಬಜೆಟ್ನಲ್ಲಿ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ನೀರಾವರಿಗೆ ಏನೇನ್ ಸಿಗೋ ಸಾಧ್ಯತೆ ಇದೆ? ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗೋ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಕೃಷಿ ಇಲಾಖೆಗೆ 1.5 ಲಕ್ಷ ಕೋಟಿ ರೂಪಾಯಿ ಅನುದಾನದ ನಿರೀಕ್ಷೆ ಇದೆ. ಹೊಸ ಬೀಜ ಕಾಯ್ದೆಯನ್ನು ಮಂಡಿಸೋ ಸಾಧ್ಯತೆಯೂ ಇದೆ. ಉಗ್ರಾಣಗಳ ಉನ್ನತೀಕರಣ ಮತ್ತು ಸಂಖ್ಯೆಯಲ್ಲಿ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಯ ನಿರೀಕ್ಷೆಯೂ ಇದೆ. ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಮೊತ್ತ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಬಜೆಟ್ನಲ್ಲಿ ಕೃಷಿ ಸಾಲದ ಮೊತ್ತದಲ್ಲಿ ಹೆಚ್ಚಳದ ನಿರೀಕ್ಷೆ ಇದೆ. ಇದಲ್ಲದೆ ಕೃಷ್ಣಾ ಮೇಲ್ದಂಡೆ, ಎತ್ತಿನ ಹೊಳೆ, ಮಹದಾಯಿ ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆ ಮಾನ್ಯತೆ ಸಿಗೋ ನಿರೀಕ್ಷೆ ಇದೆ. ಇನ್ನು 2023ರ ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅನುದಾನ ಘೋಷಣೆ ಮಾಡಲಾಗಿತ್ತು.
ಆದರೆ ಇನ್ನೂ ರಿಲೀಸ್ ಆಗಿಲ್ಲ. ಅದರ ಬಗ್ಗೆನೂ ಸಾಕಷ್ಟು ನಿರೀಕ್ಷೆ ಇದೆ. ಬಜೆಟ್ನಲ್ಲಿ ಸಾಗರಮಾಲಾ ಯೋಜನೆಯಡಿ ವಿಶೇಷ ಪ್ಯಾಕೇಜ್ ಸಿಗೋ ನಿರೀಕ್ಷೆ ಇದೆ. 360 ಕಿಲೋಮೀಟರ್ ಉದ್ದದ ಕಡಲ ತೀರವಿದ್ರೂ ಇನ್ನೂ ಸರಿಯಾದ ರೀತಿ ಅಭಿವೃದ್ಧಿನೇ ಇಲ್ಲದಾಗಿದೆ. ಹೆಜಮಾಡಿ ಬಂದರು ಮತ್ತು ಮಲ್ಪೆ ಬಂದರು ಅಭಿವೃದ್ಧಿಗೆ ಅನುದಾನ ಸಿಗೋ ಸಾಧ್ಯತೆ ಇದೆ. ಕಟ್ಪಾಡಿ ಜಂಕ್ಷನ್ ಅಂಡರ್ ಪಾಸ್ ಕಾಮಗಾರಿ, ಅಂಬಲಪಾಡಿ ಜಂಕ್ಷನ್ ಫ್ಲೈಓವರ್ ಕಾಮಗಾರಿಗೆ ಹೆಚ್ಚಿನ ಅನುದಾನ ಬೇಕೆನ್ನೋದು ಕರಾವಳಿಗರ ಪ್ರಮುಖ ಬೇಡಿಕೆಯಾಗಿದೆ. ಇನ್ನು ಕೇಂದ್ರದ ಬಜೆಟ್ನಲ್ಲಿ ರಾಜ್ಯದ ರೈಲ್ವೆಗೆ ಮತ್ತಷ್ಟು ವೇಗ ಸಿಗೋ ನಿರೀಕ್ಷೆ ಇದೆ. ಈ ಬಾರಿ ಬಜೆಟ್ನಲ್ಲಿ ರಾಜ್ಯದಲ್ಲಿ ರೈಲ್ವೆ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಳ ಮಾಡೋ ನಿರೀಕ್ಷೆ ಇದೆ. ಗೇಜ್ ಕನ್ವರ್ಷನ್, ಟ್ರ್ಯಾಕ್ ಡಬ್ಲಿಂಗ್, ಹೊಸ ಮಾರ್ಗಗಳಿಗೆ ಅನುದಾನ ಬಿಡುಗಡೆ ಸಾಧ್ಯತೆ ಇದೆ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಬಲ ಸಿಗೋ ಸಾಧ್ಯತೆ ಇದೆ. ಇನ್ನು ಧಾರವಾಡ, ಕಿತ್ತೂರು, ಬೆಳಗಾವಿ, ಗಿಣಗೆರ, ರಾಯಚೂರು ಮಾರ್ಗದ ಜೊತೆಗೆ ಕಲಬುರಗಿ ರೈಲ್ವೆ ವಿಭಾಗದ ಕನಸು ನನಸಾಗಬೇಕಿದೆ. ರಾಜ್ಯದಲ್ಲಿ ಸಾಲದ ಹೊರೆ ಹೆಚ್ಚುತ್ತಿದೆ. ನಿರಂತರ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಆರ್ಥಿಕತೆ ನಲುಗಿದೆ. ಅನುದಾನ ಕೊರತೆಯಿಂದ ರಾಜ್ಯದ ನೀರಾವರಿ ಯೋಜನೆಗಳು ಪೆಂಡಿಂಗ್ ಉಳಿದಿವೆ. ರಾಜ್ಯದ ಕೆಲವು ನೀರಾವರಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಿದರೆ 90% ಅನುದಾನ ಕೇಂದ್ರದಿಂದಲೇ ಸಿಗಲಿದೆ. ಇದು ಬರಪೀಡಿತ 23 ಜಿಲ್ಲೆಗಳ 150ಕ್ಕೂ ಹೆಚ್ಚು ತಾಲೂಕುಗಳಿಗೆ ವರದಾನವಾಗಲಿದೆ. ಇನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ನಿಧಿ ಹಂಚಿಕೆಯಾಗಬೇಕಿದೆ. ಗುಜರಾತ್, ಯುಪಿ ಮಾದರಿಯಲ್ಲಿ ಕರ್ನಾಟಕಕ್ಕೂ ಬೃಹತ್ ತಾಂತ್ರಿಕ ಯೋಜನೆಗಳನ್ನು ನೀಡೋ ಮೂಲಕ ಬಂಡವಾಳ ಹೂಡಿಕೆಗೆ ಉತ್ತೇಜನ ನೀಡಬೇಕು ಅನ್ನೋದು ಉದ್ಯಮ ಕ್ಷೇತ್ರದ ಒತ್ತಾಯವಾಗಿದೆ. ಒಟ್ನಲ್ಲಿ 2026ರ ಬಜೆಟ್ ಕರ್ನಾಟಕದ ಪಾಲಿಗೆ ಕೇವಲ ಭರವಸೆಯ ಮೂಟೆಯಾಗುತ್ತಾ ಅಥವಾ ನಿಜವಾಗಿಯೂ ಅಭಿವೃದ್ಧಿಯ ಹಾದಿ ತೆರೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, TV9 ಬೆಂಗಳೂರು. ಎಕ್ಸಾಕ್ಟ್ಲಿ, ಕರ್ನಾಟಕದ ನಿರೀಕ್ಷೆ ಬಹಳಷ್ಟಿದೆ. ಹೇಳಿ ಕೇಳಿ ಇಷ್ಟು ಬಾರಿ ಅಂದ್ರೆ ಕಳೆದ ಒಂದು 3-4 ಬಾರಿಯ ಬಜೆಟ್ ನೋಡಿದಂತ ಸಂದರ್ಭದಲ್ಲಿ ಕರ್ನಾಟಕದ ಮಟ್ಟಿಗೆ ನಿರೀಕ್ಷೆಗೆ ತಕ್ಕಂತೆ ಅಂತ ಅನುದಾನ ಕೇಂದ್ರದಿಂದ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಆರೋಪ ಕೂಡ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಇದೆ, ನಿಮ್ ಮುಂದೆ ಇಡ್ತೀವಿ, 5300 ಕೋಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಇನ್ನೂ ಕೂಡ ಕೊಡದೆ ಇವ್ರು ಓಡಾಡ್ತಾ ಇದ್ದಾರೆ. ಎಲ್ಲೋಯ್ತು ನಮ್ ದುಡ್ಡು ಅನ್ನುವಂಥ ನಮ್ ಪ್ರಶ್ನೆ. ಅದೇನೋ ಹೇಳ್ತಾರಲ್ಲ, ಮಗು ಸರಿಯಾಗಿ ಹತ್ತಿಲ್ಲ ಅಂತಾನೆ ತಾಯಿ ಆಲೆ ಕೊಡಲ್ಲ, ಇನ್ ಜನ ಕೇಳದೆ ಹೋದ್ರೆ ಕೊಡ್ತಾರ, ಆ ರೀತಿಯಾಗಿ ಆಗಿದೆ. ಇವ್ರು ಗಟ್ಟಿಯಾಗಿ ಕೇಳಲ್ಲ, ಅವ್ರು ಕೊಡಲ್ಲ, ಈ ರೀತಿಯಾಗಿ ಆಗೋಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ತಾವು ಮಂಡಿಸಲಿರುವಂತಹ ಆ ಬಜೆಟ್ನ ಡಿಜಿಟಲ್ ರೂಪವನ್ನ ಇಟ್ಕೊಂಡು ಈಗ ಅವರು ಓಡಾಡ್ತಾ ಇದ್ದಾರೆ. ಅದನ್ನ ನಾವು ಗಮನಿಸ್ತಾ ಇದ್ದೀವಿ. 11 ಗಂಟೆಗೆ ಸರಿಯಾಗಿ ಬಜೆಟ್ ಮಂಡನೆ ಆಗುತ್ತೆ. ಆಮೇಲೆ ವಿಶೇಷವಾಗಿ ಬಹುಶಃ 1999ರ ನಂತರದಲ್ಲಿ 97ರ ನಂತರದಲ್ಲಿ ಅಂತ ಕಾಣಿಸುತ್ತೆ ಸಂಡೇ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು ಇದೆ. ಇಷ್ಟು ಬಾರಿ ಫೆಬ್ರವರಿ 28ನೇ ತಾರೀಕಿನಂದು ಬಜೆಟ್ ಮಂಡಿಸುವಂತ ಅಂದ್ರೆ ಈ ಮಂತಿನ ಕೊನೆಯ ದಿನ ಬಜೆಟ್ ಮಂಡಿಸುವಂತ ವಾಡಿಕೆ ಇತ್ತು. 2017ರ ನಂತರದಲ್ಲಿ ಅದು ಬದಲಾಯಿತು, ಫೆಬ್ರವರಿ 1ಕ್ಕೆ ಬಂತು. ಈಗ ಏನು ಬಜೆಟ್ ಮಂಡನೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 1 ಇವತ್ತು ಸಂಡೇ ಆಗಿದ್ರು ಕೂಡ ಇತಿಹಾಸದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ಸಂಡೇ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು ಎರಡನೇ ಬಾರಿ. ಆಮೇಲೆ ಶೇರ್ ಮಾರ್ಕೆಟ್ ಕೂಡ ಇವತ್ತು ಓಪನ್ ಇರುತ್ತೆ. ರೆಗ್ಯುಲರ್ ಟ್ರೇಡಿಂಗ್ ನಡೆಯುತ್ತೆ. 9:15ರಿಂದ ಶುರುವಾಗಿ 3:30 ತನಕದ ರೆಗ್ಯುಲರ್ ಟ್ರೇಡಿಂಗ್ ಎಂದಿನಂತೆ ಇರುತ್ತೆ. ದೆಹಲಿಯ ನಾರ್ತ್ ಬ್ಲಾಕ್ ನಲ್ಲಿರುವಂತ ಕಚೇರಿಯಲ್ಲಿ ಈಗ ನಿರ್ಮಲಾ ಸೀತಾರಾಮನ್ ಅವರನ್ನು ನೋಡ್ತಾ ಇದ್ದೀವಿ. ಮೊನ್ನೆನೆ ಹಲ್ವಾ ಮತ್ತೊಂದು ಅದೇನ್ ಸಂಪ್ರದಾಯ ಇದೆ ಅದೆಲ್ಲ ಆಗಿದೆ 5 ದಿವಸದಿಂದ. ಅದಾದ ನಂತರದಲ್ಲಿ ಅದರಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಹೊರ ಜಗತ್ತಿಗೆ ಹೆಚ್ಚಿನ ಸಂಪರ್ಕ ಇರಲ್ಲ. ಯಾಕಂದ್ರೆ ಬಜೆಟ್ ನಲ್ಲಿ ಏನಿದೆ ಎತ್ತ ಇದೆ ಅನ್ನುವಂಥದ್ದು ಏನಾದ್ರೂ ಮೊದಲೇ ಅದು ವಿಚಾರ ಹೊರಗೆ ಬಂದ್ಬಿಟ್ರೆ ಆಮುಖ್ಯವಾಗಿ ಉದ್ಯಮಿಗಳು ಮತ್ತೊಂದು ಇನ್ನೊಂದು ರೀತಿಯಾದಂಥ ಗ್ಯಾಮ್ಲಿಂಗ್ ಆಗ್ಬಿಡುತ್ತೆ ಅನ್ನುವಂಥದ್ದು ಒಂದು ಆತಂಕ. ದೇಶದ ಮುಂದಿನ ವರ್ಷ ಅಂದ್ರೆ ಈ ಆರ್ಥಿಕ ವರ್ಷದ ನೀತಿ ನಿರ್ವಹಣೆಗಳು ಏನಿರುತ್ತೆ ಅನ್ನುವಂಥದ್ದು 2026-27 ನೀತಿ ನಿರ್ವಹಣೆಗಳು ಏನಿರುತ್ತೆ ಅನ್ನುವಂಥದ್ದು ಅದು ಮುಚ್ಚಿದ ಪ್ರತಿಯಲ್ಲೇ ಇರಬೇಕು. ಅದು ಬಹಳ ಸೀಕ್ರೆಟ್ ಆಗೇ ಮೇಂಟೈನ್ ಆಗಿರಬೇಕು. ಯಾವಾಗ ಈಗಲೇ ಇವತ್ತು 11 ಗಂಟೆಗೆ ಅದು ಡಿಸ್ಕ್ಲೋಸ್ ಆಗಬೇಕು. ಅದಕ್ಕಿಂತ ಮುಂಚಿನ ಸಂಗತಿಗಳು ಏನಾದರೂ ಅದು ಹೊರಗೆ ತಿಳಿದು ಬಂದರೆ ಅದು ಬಹಳ ದೊಡ್ಡ ಸಮಸ್ಯೆ ತಂದಿಡುತ್ತೆ. ಆ ಕಾರಣಕ್ಕಾಗಿ ಹೆಚ್ಚಿನ ಹೊರಗಿನ ಸಂಪರ್ಕಕ್ಕೆ ಅಲ್ಲಿರುವಂಥ ಯಾರು ಕೂಡ ಒಳಪಟ್ಟಿರೋದಿಲ್ಲ. ಸೊ ಇವತ್ತೇ ಹೆಚ್ಚು ಕಮ್ಮಿ ಅವ್ರ ಮೊನ್ನೆ ಹಲ್ವಾ ಸಂಪ್ರದಾಯ ಆದಂಥ ನಂತರದಲ್ಲಿ ಮಾಧ್ಯಮದ ಮುಂದೆ ಕಾಣಿಸೋದು ಒಂಥರ ನಾಟ್ ರೀಚಬಲ್ ಕುಟುಂಬದವರಿಗೆ ಜೊತೆಗೆ ಮಾತಾಡಬೇಕು ಅಂತಂದ್ರು ಕೂಡ ಪರ್ಮಿಷನ್ ತಗೊಂಡು ಮಾತಾಡಬೇಕು, ಎಮರ್ಜೆನ್ಸಿ ಕಾಲ್ಗಳು ಮಾತ್ರ ಸ್ವಂತದ್ದು. ಜೊತೆಗೆ ಈ ಹಲ್ವಾ ಪದ್ಧತಿ ಇದೆಯಲ್ಲ ಅದು ಕೂಡ, ಆದರೆ ಹಲ್ವಾ ಅವ್ರು ತಿಂತಾರೆ, ಈ ಬೇರೆಗೂ ಕೂಡ ಹಲ್ವಾ ಸಿಗುತ್ತೆ ಅಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಹಲ್ವಾ ಸಿಗ್ಲಿ ಬಿಸ್ಕೆಟ್ ಹಾಕೋದು ಬೇಡ ಅಂತ. ಸೊ ಈ ಥರದ್ದು
ಸೊ ಅಂತೂ ಇಂತೂ ನಾವು ಹೇಳ್ತಾ ಇದ್ವಿ ಈ ಬಾರಿ ತುಂಬ ದೊಡ್ಡ ಚಾಲೆಂಜಸ್ಗಳಿದೆ ಎದುರುಗಡೆಗೆ. ಯಾಕಂದರೆ ಭಾರತದಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಈ ನಿಲ್ಲಿಸುವಂಥದ್ದು ಇದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ. ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ, ಜೊತೆಗೆ ಏನಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಸೊ ಇಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಏನೇನು ಮಂಡನೆ ಆಗುತ್ತೆ, ಬಹಳಷ್ಟು ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಅಮೆರಿಕದಲ್ಲಿರುವಂಥವರು ಕೆಲಸ ಮಾಡುವಂಥವ್ರು ಒದ್ದಾಡ್ತಾ ಇದ್ದಾರೆ. ನಿನ್ನೆ ಅಮೆರಿಕದಿಂದ ನನ್ನ ಮಿತ್ರರೊಬ್ಬರು ಫೋನ್ ಮಾಡಿದರು, ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನಾನು ಹೆಂಗಾರಾಗಲಿ ಅಂತೇಳಿ ಬೇರೆ ರಾಷ್ಟ್ರಗಳಿಗೂ ಕೂಡ ಅಪ್ಲಿಕೇಶನ್ ಹಾಕೊಂಡು ಇಟ್ಕೊಂಡಿದ್ದೀನಿ ಅಂತೇಳಿ ಅಂತ. ಅಂದರೆ ಇದು ಅವನು ಈಸ್ ಅ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೆಕ್ಕಿ. ಸೊ ಆತ ಹೇಳ್ತಿದ್ದು ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ. ಅಂದರೆ ನಾನು ಹೇಳಿದೆ ಆವಾಗ, ಇದು ನಿನಗಷ್ಟೇ ಅಲ್ಲಪ್ಪ, ಯುರೋಪ್ ರಾಷ್ಟ್ರದವ್ರಿಗೂ ಇದೇ ರೀತಿಯ ಪ್ರಶ್ನೆಗಳಿದೆ. ನ್ಯಾಟೋದವರು ಕೂಡ ಅವ್ರ ಪಾಡಿಗೆ ಅವರು ಯುದ್ಧಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ. ಯಾಕಂದರೆ ಈ ತಳ ಬುಡ ಇಲ್ದಿರುವಂಥವ್ರು, ಈ ತಲೆ ನೆಲೆ ಇಲ್ದಿರುವಂಥವ್ರು ನಾಯಕರಾಗ್ಬಿಟ್ರೆ ಏನಾಗುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಮೆರಿಕ ಒಳಗಿಂದೊಳಗೆ ಇಷ್ಟೊಂದು ದುರ್ಬಲನ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಇಂಥ ಸಂದರ್ಭದಲ್ಲಿ ನಮಗಿರುವಂಥದ್ದು ಒಂದೇ ಮಾರ್ಗ ಏನಪ್ಪ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಹೆಂಗೆ, ನಮ್ಮ ಭವಿಷ್ಯವನ್ನು ನಾವು ಕಟ್ಕೊಳ್ಳೋದು ಹೆಂಗೆ. ಸೊ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬರೀ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ MG ಬಾಲಕೃಷ್ಣ ಇದ್ದಾರೆ, ನಿಕಟಪೂರ್ವ ಅಧ್ಯಕ್ಷರು FKCCI. ಜೊತೆಗೆ ವಿಶ್ವನಾಥ್ ಭಟ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, BJP ವಕ್ತಾರರು. ಪ್ರಕಾಶ್ ಹೆಗಡೆ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಜೊತೆಗಿದ್ದಾರೆ. ಎಲ್ಲರ ಜೊತೆಗೆ ನಾವು ಮಾತಾಡ್ತೀವಿ. ಮತ್ತಷ್ಟು ಸಂಗತಿಗಳಿದೆ. ಆದರೆ ಜನಗಳಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಜನ ಏನು ನಿರೀಕ್ಷೆ ಮಾಡ್ತಾರೆ ಬನ್ನಿ ನೋಡೋಣ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಲಿ ಬಂದು GST ಇನ್ಪುಟ್ ಕ್ರೆಡಿಟ್ದು ಜಾಬ್ ವರ್ಕ್ ಮೇಲೆ 12% ಇದ್ದಿರೋದು ಲಾಸ್ಟ್ ಟೈಮು GST 2ನಲ್ಲಿ ಅದನ್ನು 18% ಮಾಡಿಬಿಟ್ಟಿದ್ದಾರೆ. ಸೊ ನಾವು ಅವ್ರಿಗೇನು ಕೇಳ್ತಾ ಇದ್ದೀವಿ, 5% ಮಾಡಿ ಜಾಬ್ ವರ್ಕ್ ಮೇಲೆ. ದಟ್ ಈಸ್ ದಿ ಬಿಗ್ಗೆಸ್ಟ್ ಡಿಮ್ಯಾಂಡ್. ಆಮೇಲೆ ನಮಗೆ ಸಬ್ಸಿಡೈಸ್ಡ್ ರೇಟ್, ಇವತ್ತು ರೆಪೋ ರೇಟ್ 5.5% ಇದೆ. ಅಂದರೆ 7.5ನಲ್ಲಿ ನಮಗೆ ಲೋನ್ ಕೊಡಿ, ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೆ ಡೈರೆಕ್ಟ್ ಲೋನು ಅಪ್ ಟು 10 crores ದಯವಿಟ್ಟು ಈ 44AB ಎಕ್ಸಮ್ಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಫಾರ್ ಇಂಡಸ್ಟ್ರಿಯಲ್ಗೆ ಇನ್ಪುಟ್ ಕ್ರೆಡಿಟ್ ಕೊಡಿ, ಕನ್ಸ್ಟ್ರಕ್ಷನ್ಗೆ ಅಂತ ಕೇಳ್ತಾ ಇದ್ದೀವಿ. ವಿಶೇಷವಾಗಿ GST ಬಂದ ಮೇಲೆ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಗೌರ್ಮೆಂಟ್ಗೆ ಆದಾಯ ಆಗ್ತಾಯಿದೆ. ಬಟ್ ಕೆಲವು ಕಡೆ GSTಯಿಂದ ಭಾಳ ಜನರಿಗೆ ತೊಂದರೆ ಆಗ್ತಾಯಿದೆ. ವ್ಯಾಪಾರ ಮಾಡಲಿಕ್ಕೆ ಕಾಯ್ದೆ ಕಾನೂನುಗಳು ಭಾಳ ಸರಳ ಆಗಬೇಕಾಗ್ತದೆ. ಇವತ್ತು ಅಲ್ಯೂಮಿನಿಯಂ ಪದಾರ್ಥಕ್ಕಾಗಲಿ, ಅಲ್ಯೂಮಿನಿಯಂ ಫಿನಿಶ್ಡ್ ಗೂಡ್ ಮೇಲೆ GST ಇಲ್ಲ, ಅದಕ್ಕೆ ಅಲ್ಯೂಮಿನಿಯಂ ಬೇಕಾದಂಥ ಖಾದ್ಯ ಪದಾರ್ಥಕ್ಕೆ GST ಅನ್ಕರಣೆ ಮಾಡಿದ್ದಾರೆ. ಇವತ್ತು ನಾವು ಹುಬ್ಳಿಯಲ್ಲಿ ಕೃತಕ ಕಾಲ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಇದ್ದಾಗ ಆ ಕೃತಕ ಕಾಲು ಮತ್ತು ಜೋಡಣೆಯ ಪಾರ್ಟ್ಗಳಿಗೂ ಸಹ GST ಅನ್ಕರಣೆ ಮಾಡಿದ್ದಾರೆ. ಸಮಾಜ ಸೇವೆ ಮಾಡುವಂಥ ಸಂಸ್ಥೆಗೂ ಈ ರೀತಿ GST ಮಾಡಿದರೆ ಬಹುತೇಕ ಅಧಿಕಾರಶಾಹಿ ವರ್ಗದವರು ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಲಿ. ಅದಕ್ಕೆ GST ಸರಳೀಕರಣ ಆಗಬೇಕು, ಅದರಿಂದ ವ್ಯಾಪಾರ ಜಗತ್ತಕ್ಕೆ ಉತ್ತೇಜನ ಆಗಬೇಕಂತೇಳಿ ನಾನು ವಿನಂತಿ ಮಾಡ್ತಿದ್ದೇನೆ. ಕುಮಾರಸ್ವಾಮಿ ಅವರನ್ನು ಅತಿ ಹೆಚ್ಚು ಅಂತರದಿಂದ ಇಲ್ಲಿ ಜಯಶೀಲ ಮಾಡಿದ್ದಾರೆ. ಅವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಂಬರ್ 5 ಪೋಸ್ಟ್ ಅಂದರೆ ಕೇಂದ್ರ ಬೃಹತ್ ಕೈಗಾರಿಕೆ ಉದ್ಯಮ ಸಚಿವರಾಗಿದ್ದಾರೆ. ಅತಿ ಹೆಚ್ಚು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ಒಂದು ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಬೃಹತ್ ಕೈಗಾರಿಕೆಯನ್ನು ತರ್ತಾರೆ ಅಂತ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅದ್ರ ತಕ್ಕಂತೆ ಇಲ್ಲಿನ ಮಂಡ್ಯ ಶಾಸಕರು ಅವರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ, ಅನುಕೂಲ ಮಾಡ್ತಾಯಿದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಎಷ್ಟು ಜಮೀನು ಬೇಕು ಅನ್ನೋದು ಕೊಡೋಕ್ಕೆ ರೆಡಿ ಇದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ನಮ್ಮ ಮಂಡ್ಯ ಜಿಲ್ಲೆಗೆ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ಒಂದು ಬೃಹತ್ ಕೈಗಾರಿಕೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ. ಈ ಬಜೆಟ್ನಲ್ಲಿ ಈ ಮಂಡ್ಯ ಜಿಲ್ಲೆಗೆ ಆಲೆಮನೆಗೆ ಅನುಕೂಲ ಆಗೋ ಥರ ಒಂದು ಅನುಷ್ಠಾನ ಮಾಡಬೇಕು, ಹಾಗೂ ಬೃಹತ್ ಕೈಗಾರಿಕೆಯನ್ನು ಮಂಡ್ಯ ಜಿಲ್ಲೆಗೆ ತರಬೇಕು ಅಂತ ನಾನು ಈ ಮನವಿ ಮಾಡ್ತಾ ಇದ್ದೀನಿ. ವಿಷಯ ಅಂತ ಅಂದ್ರೆ ಇದು ಬಜೆಟ್ ಅನ್ನುವಂಥದ್ದೇನೋ 1 ವರ್ಡ್ 2 ವರ್ಡಲ್ಲಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅದು ಹೇಳಿ ನಿಲ್ಲಿಸುವಂಥದ್ದು ವಿಚಾರ ಅಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ವಿವರಣೆ ಬೇಕಾಗುತ್ತೆ. ಸಿಕ್ಕಾಪುಟ್ಟ ಸಂಗತಿಗಳು ಕೂಡ ನಾವು ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಆ ಮಾಹಿತಿಯನ್ನ ಇಡ್ತಾ ಹೋಗ್ತೀವಿ. ಯಾವುದೇ ಗೊಂದಲ ಬೇಡ. ನೀವು TV9 ನಲ್ಲಿ ಈ ಒಂದು ನೇರ ಪ್ರಸಾರ ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿನ ವಿಶ್ಲೇಷಣೆ ನೋಡುವಂತ ಸಂದರ್ಭದಲ್ಲಿ, ಯಾಕಂತ ಅಂದ್ರೆ ಆ ಮಟ್ಟಿಗಿನ ಎಕ್ಸ್ಪರ್ಟ್ಸ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಹೋಗ್ತಾರೆ. ಮೊದಲಿಗೆ ನಮ್ಮ ಜೊತೆಗೆ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿರುವಂತಹ ಪವಿತ್ರ ಅವರು ಜಾಯಿನ್ ಆಗ್ತಾರೆ. ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತಹ ಪ್ರಕಾಶ್ ಹೆಗಡೆ ಅವರಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವಂತಹ MB ಮರಮ್ಕಲ್ ಅವರಿದ್ದಾರೆ. ಯಾಕಂತ ಅಂದ್ರೆ ಪೊಲಿಟಿಕಲ್ಲಿಯೂ ಕೂಡ ಕೆಲ ಗಮನಗಳನ್ನ ಕೊಡುತ್ತವೆ ಸರ್ಕಾರಗಳು. ಬಟ್ ಈಗಿನ ಸರ್ಕಾರ ಅಥವಾ ನಿರ್ಮಲಾ ಸೀತಾರಾಮನ್ ಬಹಳ ಏನ್ ಹೇಳ್ತಾರಲ್ಲ, ಈ ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲೂ ಕೂಡ ಆ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಬಜೆಟ್ ಅನ್ನ ಮಂಡಿಸಿಲ್ಲ. ಅದನ್ನ ನಾವು ಬಹಳ ಫ್ರಾಂಕ್ ಆಗಿ ಹೇಳ್ಬೇಕು. ಬಟ್ ಈ ಬಾರಿ 5 ರಾಜ್ಯಗಳ ಚುನಾವಣೆ ಇರುವಂತಹ ಕಾರಣಕ್ಕಾಗಿ, ಅದರಲ್ಲೂ ಪಶ್ಚಿಮ ಬಂಗಾಳ ಚುನಾವಣೆ ಎಲ್ಲ ಇರುವಂತಹ ಕಾರಣಕ್ಕಾಗಿ ಹೇಗೆ ಕೇಂದ್ರದ ಬಜೆಟ್ ನ ನೀತಿ ನಿರೂಪಣೆಗಳಾಗಿರ್ಬೋದು ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಆ ಕಾರಣಕ್ಕಾಗಿ ರಾಜಕೀಯವಾಗಿಯೂ ಕೂಡ ವಿಶ್ಲೇಷಕರು ನಮ್ಮ ಜೊತೆಗಿರ್ತಾರೆ. ಕಾಂಗ್ರೆಸ್ ವಕ್ತಾರೆ ಆಗಿರುವಂತಹ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂತಹ ವಿಶ್ವನಾಥ್
ಮಂಜುನಾಥ್ ಭಟ್ ಅವರು ಜಾಯ್ನ್ ಆಗಿದ್ದಾರೆ. ರೈತ ನಾಯಕಿ ಆಗಿರುವಂತಹ ಸುನಂದ ಅವರು ಕೂಡ ಜಾಯ್ನ್ ಆಗ್ತಾರೆ. ನಿಕಟ ಪೂರ್ವ ಅಧ್ಯಕ್ಷರು FKCCI MG ಬಾಲಕೃಷ್ಣ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಯಾಕಂತಂದ್ರೆ ಈ ಬಾರಿ ವಿಶೇಷವಾಗಿ ನಾವು ಗಮನ ಕೊಡ್ತಾ ಇರುವಂತದ್ದು ಏನು ಅಂತಂದ್ರೆ ಭಾರತ ಒಂದು ಮ್ಯಾನುಫ್ಯಾಕ್ಚರರ್ ದೇಶ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹೌದು, EU ಜೊತೆಗೆ ನಮ್ದು ಬಹಳ ದೊಡ್ಡ ಟ್ರೇಡ್ ಡೀಲ್ ಏನೋ ಆಗಿ ಹೋಗಿದೆ, ಬಟ್ ಅವರಿಗೆ ಪೂರೈಸುವಂತ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆಯಾ? MSMEಗಳಿಗೆ ಯಾವ ರೀತಿಯಾದಂತ ಪ್ರೋತ್ಸಾಹ ಸಿಗ್ಬೋದು? ಇದು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಅದರಲ್ಲೂ EU ಅಂತ ದೇಶಗಳಿಗೆ ನಾವು ಕಳಿಸ್ಬೇಕು ಅಂತಂದ್ರೆ ಬಹಳ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಅವ್ರು ನೋಡ್ತಾರೆ. ಅಂತ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡುವಂತ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದ್ಯಾ ಇಲ್ಲ ಅಂತಂದ್ರೆ ಅದನ್ನ ಹೇಗೆ ನಾವು ಮುಂದುವರಿಸಬೇಕು ಅದು ವಿಚಾರ. ಸೊ ಇನ್ನು ಚೈತ್ರ ಅವರು ಗೃಹಿಣಿಯವರು ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅರ್ಥಶಾಸ್ತ್ರಜ್ಞ ಪ್ರಾಧ್ಯಾಪಕರು ಬೆಂಗಳೂರು ವಿವಿ ಪ್ರೊಫೆಸರ್ SR ಕೇಶವ್ ಅವರು ಜಾಯ್ನ್ ಆಗ್ತಾರೆ. ಕಾಂಗ್ರೆಸ್ ಮುಖಂಡರಾಗಿರುವಂತವರು BJP MLC ನಂತರದ ಹಂತದಲ್ಲಿ ಕೆಲವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಇಲ್ಲಿ ಒಂದು ಸಂಗತಿನ ನಾವು ಹೇಳಲೇಬೇಕು. ನಾವು ಹೇಳ್ತಾ ಇದ್ವಿ ಇದು ಸಾಮಾನ್ಯ ಬಜೆಟ್ ರೀತಿಯಲ್ಲಿ ಇರಲ್ಲ ಅನ್ನುವಂಥ ವಿಶ್ವಾಸ ಇದೆ. ನೀವು ಒಂದು ಮಾತು ಹೇಳಿದ್ರಿ, ಬರೀ ಮಾತುಗಳಲ್ಲ, ಕರೆಕ್ಟ್, ಬರೀ ಮಾತುಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದಲ್ಲ ಅಂತ. ಒಂದು ಬಹಳ ಅದ್ಭುತವಾದಂಥ ಒಂದು ಸ್ಟೋರಿ ಇದೆ. ಯಾರೋ ಒಬ್ಬ ಅದ್ಭುತವಾಗಿ ಹಾಡ್ತಿರ್ತಾನೆ, ಆ ಸಂದರ್ಭದಲ್ಲಿ ರಾಜ ಹೇಳ್ತಾನೆ ವಾವ್ ಅಂತ. ಅವನು ಹಾಡುಗಾರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ರಾಜ ಹೇಳ್ತಾನೆ ನೀನು ಚಿನ್ನ ಕೊಡ್ತೀನಿ ನಿನಗೆ, ಭೂಮಿ ಕೊಡ್ತೀನಿ ನಿನಗೆ ಅಂತ ಅವನು ಆಶ್ವಾಸನೆ ಕೊಡ್ತಾ ಹೋಗ್ತಾನೆ. ಸಂಗೀತ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ, 15 ದಿವಸ ಆಯಿತು, 1 ತಿಂಗಳಾಯಿತು, ಪತ್ತೆ ಇಲ್ಲ. ಕೊನೆ ರಾಜನ ಹತ್ರ ಬರ್ತಾನೆ ಅವನು, ಏನಪ್ಪ ನೀನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿದ್ದಿ, ಏನು ಕೊಟ್ಟಿಲ್ಲ ಮಹಾರಾಜರೇ, ನಾನೇ ಬಂದೆ ಅಂತ. ರಾಜ ಹೇಳ್ತಾನೆ ಏನು ಹಂಗೇನು ಹೇಳಲಿಲ್ಲ, ನೀನು ನಿನ್ನ ಮಾತಿಂದ ನನ್ನ ಖುಷಿ ಪಡಿಸ್ತಿ, ನಾನು ನಿನ್ನ ಮಾತಿಂದ ಖುಷಿ ಪಡಿಸ್ತಿ ಅಷ್ಟೇ ಅಂತ. ಸೊ ಹಿಂಗಾಗ್ಬಿಟ್ರೆ ಗತಿ ಏನು? ನೀವು ಹೇಳಿದಂತ ಮಾತಿದೆಯಲ್ಲ ಸತ್ಯ ಅದು. ಯಾಕಂದ್ರೆ ಬರೀ ಏನು ಅಂದ್ರೆ ಮಾತಲ್ಲ ಇದು. ಹಿಂದಿನ ಯಾವ್ಯಾವ ಆಶ್ವಾಸನೆಗಳು ಏನೇನಾಗಿದೆ, ಎಷ್ಟು ಕೊಡ್ತೀವಿ ಅಂತಂದು ಕೊಟ್ಟಿಲ್ಲ, ಇವೆಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ಜೊತೆಗೆ ಏನಂದ್ರೆ ಇದು ತುಂಬ ಚಾಲೆಂಜಿಂಗ್ ಬಜೆಟ್. ನಾನು ಶುರು ಮಾಡ್ತಾ ಇದ್ದೀನಿ ನಾನು ನಮ್ಮ ಭಟ್ರ ಮುಖಾಂತರ. ಭಟ್ರೆ, ಈ ಬಾರಿಯ ಬಜೆಟ್ ಇದೆಯಲ್ಲ, ಆ ಬಜೆಟ್ ಎಷ್ಟರ ಮಟ್ಟಿಗೆ ಅತ್ಯಂತ ಕಠಿಣವಾದಂಥ ಬಜೆಟ್ ಆಗಿರುತ್ತೆ ಅಂತ ನಮಗೆ ನಿಮಗೆ ಅಂತ ಪ್ರಶ್ನೆ ಅಲ್ಲ, ಕೇಂದ್ರಕ್ಕೆ ಇದೊಂದು ದೊಡ್ಡ ಸವಾಲು. ಏನಂತೀರಿ? ಸವಾಲು ಪರ್ಫೆಕ್ಟ್ ಫ್ರೇಸ್. ಆದರೆ ಇಷ್ಟು ಹೇಳ್ತೀನಿ, ಬ್ರಾಡರಲ್ಲಿ ಹೇಳೋದಾದರೆ 2026-27 ಬಜೆಟ್ ಏನಿದೆ ಇದು 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡುವ ದೃಷ್ಟಿಯಲ್ಲಿ ಭದ್ರವಾದ ಬುನಾದಿ ಹಾಕಿದೆಯಲ್ಲ, ಅದರ ಮೇಲೆ ಒಂದು ಸ್ಟ್ರಾಂಗ್ ಆದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ದ ಫಸ್ಟ್ ಹೆಜ್ಜೆ ನಾವು ಗಮನಿಸಬೇಕಾಗಿರೋದು ಇಲ್ಲಿ ಮುಂದೆ ಇರಲಿ, ಯಾವುದೇ ದೇಶ ಇರಲಿ, ಮೊದಲು ನೋಡಬೇಕಾಗಿರೋದು ಯಾವುದು ಗೊತ್ತಾ ಸರ್? ಸಾಲ ಎಷ್ಟು ಮಾಡ್ತಾ ಇದ್ದಾರೆ. ಎರಡನೇದು, ಪ್ರತಿ ವರ್ಷ ಸಾಲ ಎಷ್ಟು ಮಾಡ್ತಿದ್ದಾರೆ. ಎರಡನೇದಾಗಿ ಅಭಿವೃದ್ಧಿ ಇದೆಯಾ ಅಂತ. ನಾನು ಒಂಚೂರು ಎಕ್ಸ್ಟ್ರಾ ಟೈಮ್ ಈ ಬಜೆಟ್ಟಿನ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂದರೆ ಏನು ಅಂದರೆ, ಯಾವ ಎಕಾನಮಿಸ್ಟ್ಗಳನ್ನೇ ಕೇಳಿ, ಈ ಬಜೆಟ್ನಲ್ಲಿ 2025-26 ಬಜೆಟ್ನಲ್ಲಿ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆಯನ್ನು 4.4%ಗೆ ತಂದರು. ಅಷ್ಟೇ ಅಲ್ಲ, ಮೊನ್ನೆ ಎಕನಾಮಿಕ್ ಸರ್ವೆನಲ್ಲಿ ಹೇಳಿದ್ದಾರೆ 2026-27ರಲ್ಲಿ 4.2ಕ್ಕೆ ತರ್ತೀವಿ ಅಂತ. ಆಮೇಲೆ ಸಾಲ ಇದೆಯಲ್ಲ, ಸಾಲ ಮತ್ತು GDPಯ ದರ ಇಂಪಾರ್ಟೆಂಟು ರಂಗನಾಥ್ ಅವರೇ. ಇದು ಇಡೀ ಜಗತ್ತು ಇವತ್ತು ಡೆಟ್ ಕ್ರೈಸಿಸಲ್ಲಿದೆ. ದಟ್ ಈಸ್ ಕಾಲ್ಡ್ ಫೈನಾನ್ಷಿಯಲ್ ಕ್ರೈಸಿಸ್. ಅಂಥದ್ರಲ್ಲಿ 56.1ರಿಂದ 55ಕ್ಕೆ ತರ್ತೀವಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಇದು ಯಾವುದೂ ಅಲ್ಲ. 5 ವರ್ಷದಿಂದ 1 ನಿಮಿಷ ಕೋವಿಡ್-19 ನೆನೆಸ್ಕೊಳ್ಳಿ ಸರ್. ಕೋವಿಡ್-19 ಸರ್ 3.5% ಫಿಸ್ಕಲ್ ಡೆಫಿಸಿಟ್. 1 ನಿಮಿಷ ಸರ್, ಐ ನೀಡ್ ಜಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1 ಮಿನಿಟ್ ಸರ್. ಕೋವಿಡ್-19ನಲ್ಲಿ 2020-21 ಬಜೆಟ್ ಮಂಡನೆ ಮಾಡಿದಾಗ 3.5% ಅಂತ ಘೋಷಣೆ ಮಾಡಿದ್ರು. ಬಿಗಿನಿಂಗಲ್ಲಿ ಅಮೌಂಟ್ ಎಷ್ಟಿತ್ತು ಗೊತ್ತಾ? 7,37,000 ಕೋಟಿ ರೂಪಾಯಿ ಫಿಸ್ಕಲ್ ಡೆಫಿಸಿಟ್ ಅಂತ. ವರ್ಷ ಮುಗಿದು ಕೋವಿಡ್ ಆಮೇಲೆ ಬಂತು. 2021-22 ಬಜೆಟ್ ಮಂಡನೆ ಆಗುವಾಗ 9.5%, 18.5 ಲಕ್ಷ ಕೋಟಿ ರೂಪಾಯಿ. ಆವಾಗ ಹೇಳಿದ್ರು 9.5 ಅಂದರೆ ದೇಶ ಮುಳುಗಿ ಹೋಗುತ್ತೆ, 5 ವರ್ಷ ನಂಗೆ ಸಮಯ ಕೊಡಿ, 4.5%ಗೆ ತರ್ತೀವಿ ಅಂದರು. 5 ವರ್ಷದಲ್ಲಿ 4 ಇಲ್ಲ ಸರ್, ಐ ನೀಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. 4.5 ಅಲ್ಲ, 4.4ಕ್ಕೆ ತಂದಿದ್ದಾರೆ. ಫಿಸ್ಕಲ್ ಸಾಲದ ಪ್ರಮಾಣವನ್ನು 56.1ಕ್ಕೆ ತಂದಿದ್ದಾರೆ. ಗಮನಿಸಬೇಕಾಗಿರೋದು ಏನು ಗೊತ್ತಾ? ವಿತ್ತೀಯ ಕೊರತೆ ಕಡಿಮೆ ಆದಾಗ ಪ್ರಗತಿ ಬರೋದಿಲ್ಲ. ಯಾಕೆ ಗೊತ್ತಾ? ನೀವು ಬಂಡವಾಳ ಹೂಡಿಕೆಗೆ ಸಾಲ ಮಾಡೋದಿಲ್ಲ. ವಿತ್ತೀಯ ಕೊರತೆ ಕಮ್ಮಿ ಅಂದರೆ ಏನು ಸರ್? ಸಾಲ ಕಮ್ಮಿ ಮಾಡ್ತಿದ್ದೀರಾ ಅಂತ ಅರ್ಥ ಅಲ್ವಾ? ಆದರೆ 6.5% ನಮ್ಮದು GDP ಮೈನಸ್ ಇತ್ತು ಸರ್. 2020-21ನಲ್ಲಿ ಭಾರತದ GDP -6.5% ನೆನ್ಪಿಟ್ಕೊಳ್ಳಿ. ಅಂಥದ್ರಲ್ಲಿ 5 ವರ್ಷಗಳ ಕಾಲ ಸತತವಾಗಿ ಅಭಿವೃದ್ಧಿಯ ದರದಲ್ಲಿ ನಾವು ಅಗ್ರಸ್ಥಾನವನ್ನು ಅಲಂಕರಿಸಿದ್ದೀವಿ. ಈ ಸಲ 7.4%. ಯಾವ ದೇಶವೂ ಸುದೀರ್ಘ ಮಾತಾಡೋಣ, ಯಾಕಂದ್ರೆ ನನ್ಗೊಂದು ಕುತೂಹಲ ಈ ಬಾರಿ ಇರೋದು ಅಂತ ಅಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಏನಾದ್ರೂ ಬದಲಾವಣೆ ಕಳೆದ ಬಾರಿ ಬಹಳ ಆಗಿದೆ. ಬಟ್ ಈ ಬಾರಿ ಒಂದು ವಿಚಾರ ಏನು ಅಂತ ಅಂದ್ರೆ ಕುಟುಂಬಕ್ಕೆ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಇಡಬೇಕು ಅನ್ನೋದು ಚರ್ಚೆಯಲ್ಲಿದೆ. ಅದು
ಎಷ್ಟಾಗುತ್ತೋ ಗೊತ್ತಿಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಅವರು ನಾವು ಕೇಳ್ಬೇಕು ಸರ್. ಗಂಡ ಹೆಂಡತಿ ಇಬ್ರು ಸೇರಿ ಟ್ಯಾಕ್ಸ್ ಫೈಲ್ ಮಾಡುವಂತ ಒಂದು ಅವಕಾಶ ಕೊಡ್ಬೋದು ಕೇಂದ್ರ ಸರ್ಕಾರ ಅಂತ ಚರ್ಚೆಲಿದೆ. ಅದು ನೋಡೋಣ, ಯಾಕಂತಾರೆ ಇದೇನು ಡಿಸ್ಕ್ಲೋಸ್ ಆಗಿರುವಂತದ್ದು ವಿಚಾರ ಅಲ್ಲ, ಅದ್ರ ಬಗ್ಗೆನೂ ಕೂಡ ಬಹಳ ಜನಸಾಮಾನ್ಯ ನಮ್ಗೇನು ಅನ್ನುವಂಥ ಸಂದರ್ಭದಲ್ಲಿ ನಮ್ಗೆ ಇದೊಂದು ಕುತೂಹಲದ ಸಂಗತಿ ಇದೆ. ಆ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕ ಬ್ರೇಕ್ ನಂತರ.